ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯೇಜರ್. ಸೊ ಇವತ್ತಿನ ಟಾಪಿಕ್ ಈಸ್ ಅಬೌಟ್ ಅ ಕ್ಯೂರಿಯಸ್ ಕೇಸ್ ಆಫ್ ಹೋಂಡಾ NX200. ಎಸ್, ಸೊ ನಿಮಗೆ ಗೊತ್ತು ಹೋಂಡಾ NX200 ಬಂದು ಅಪ್ಡೇಟೆಡ್ ವರ್ಷನ್ ಆಫ್ CB200X. ಸೊ ಪ್ರೀವಿಯಸ್ಲಿ ಇಟ್ ವಾಸ್ ನೋನ್ ಆಸ್ CB200X. ಸೊ ಸೇಮ್ ಥಿಂಗ್, ನೀವು CB500X ಇದನ್ನು ಸೇಮ್ ಹಂಗೆ ಇದ್ದಿದ್ದು. ಸೊ ಬೇಸಿಕಲಿ ನೇಮ್ ಚೇಂಜ್ ಮಾಡಿದ್ದಾರೆ. ಸೊ CB ಇಂದ NX ಬಂದುಬಿಟ್ಟಿದೆ. ಸೊ ಅಷ್ಟೇ. ಸೊ ದಟ್ ಈಸ್ ದ ಥಿಂಗು. ಬಟ್ ದೇರ್ ಆರ್ ಸಮ್ ಅಪ್ಡೇಟ್ಸ್ ಆಲ್ಸೋ ಕೊಟ್ಟಿದ್ದಾರೆ ರೀಸೆಂಟ್ಲಿ ಫಾರ್ ದಿಸ್ ವೆಹಿಕಲ್ಲು. ಬಟ್ ನಾನಿಲ್ಲಿ ಕ್ಯೂರಿಯಸ್ ಕೇಸ್ ಆಫ್ NX200 ಅಂತ ಏನಕ್ಕೆ ಡಿಸ್ಕಸ್ ಮಾಡ್ತಾ ಇದ್ದೀನಿ, ಇಟ್ಸ್ ಅ ವೆರಿ ಫನಿ ಥಿಂಗು. ವೈ ಐ ವಿಲ್ ಟೆಲ್ ಯು. ನೀವು ನಿಮ್ಮ ಹತ್ರ ಹಿಮಾಲಯನ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಯಾವುದೋ ಒಂದು ಸಿಟಿಯಲ್ಲಿ ಓಡ್ತಾ ಇರ್ತೀರಾ. ಸೊ ಎಲ್ಲ ಕಡೆ ನೀವು ಶೋ ಆಫ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ಹಿಮಾಲಯನು, ಇಲ್ಲ ಇಂಟರ್ಸೆಪ್ಟರೋ, ಇಲ್ಲ ಡ್ಯೂಕೋ, ವಿಚ್ ಎವರ್ ವೆಹಿಕಲು. ಸೊ ಆಬ್ವಿಯಸ್ಲಿ ದೀಸ್ ಆರ್ ಬಿಗ್ ವೆಹಿಕಲ್ಸು. ಸೊ ಆಬ್ವಿಯಸ್ಲಿ ನಿಮ್ಗೆ ಗೊತ್ತು ಮಾರ್ಕೆಟಲ್ಲಿ ಏನು ಹವಾ ಇದೆ ಈ ಥರ ಬೈಕ್ಸು ಅಂತ ನಿಮಗೆ ಗೊತ್ತು. ಸೊ ವೆನ್ ಎವರ್ ಯು ಓನ್ ದೀಸ್ ಕೈಂಡ್ ಆಫ್ ಬೈಕ್ಸು ಆ್ಯಂಡ್ ಯುವರ್ ರೈಡಿಂಗ್ ಅರೌಂಡು, ಜನ ನೋಡ್ತಾರೆ, ಓ ಇವನ ಹತ್ರ ಹಿಮಾಲಯನ್ ಇದೆ, ಓ ಇವನ ಹತ್ರ ಇಂಟರ್ಸೆಪ್ಟರ್ ಇದೆ, ಡ್ಯೂಕ್ ಇದೆ ಅಂತ. ಬಟ್ ಸಡನ್ಲಿ ನೀವು ರೈಡ್ ಮಾಡಬೇಕಾದ್ರೆ ನೀವು ಸಡನ್ಲಿ ಒಂದು ಬೈಕ್ ನಿಮ್ಮ ಕಣ್ಮುಂದೆ ಬಂದುಬಿಡುತ್ತೆ. ಆ್ಯಂಡ್ ಯು ಸಡನ್ಲಿ ಫೀಲ್ ದಟ್ ಏನು, ಯಾವ ಬೈಕ್ ಇದು, ಇಟ್ ಲುಕ್ಸ್ ವೆರಿ ಬಿಗ್ ಅಲ್ವಾ. ಆಬ್ವಿಯಸ್ಲಿ ಒಂದು ADB ಸ್ಟ್ಯಾಂಡ್ಸ್ ಇದೆ. ಸೊ ಫಸ್ಟ್ ಥಿಂಗ್ ನೀವು ಅನ್ಸುತ್ತೆ ಮೇ ಬಿ ಸಮ್ ಹೊಸ ಬೈಕು ಲಾಂಚ್ ಆಗಿಬಿಟ್ಟಿದೆ ಮಾರ್ಕೆಟಲ್ಲಿ, ಮೇ ಬಿ ನಾನು ನೋಟಿಸ್ ಮಾಡಿರಲಿಲ್ಲ. ಬಟ್ ನಾನಂತೂ ಯಾವಾಗಲೂ ಮೋಟೋ ನ್ಯೂಸ್ ಫಾಲೋ ಮಾಡ್ತೀನಿ, ಇದ್ಯಾವ ಬೈಕ್ ಗುರು ಅಂತ ನೀವು ಜಸ್ಟ್ ನೋಡೋಕ್ಕೆ ಹೋಗ್ತೀರಾ. ಆ್ಯಂಡ್ ಸಡನ್ಲಿ ಕೆಳಗಡೆ ಬರುತ್ತೆ, ನಿಮ್ಮ ವೀಲ್ಸ್ ನೋಡಿದಾಗ 17 ಇಂಚಸ್ ವೀಲ್. ಇದು 17 ಇಂಚಸ್ ವೀಲನ. ಆಮೇಲೆ ನೀವು ಅದರಲ್ಲಿ ಟ್ಯಾಗ್ ಲೈನ್ ನೀವು ನೋಡ್ತೀರಾ, ನೇಮ್ದು ಹಾಂಡಾ ಪಕ್ಕದಲ್ಲಿ ನಿಮಗೆ CB200X ಅಂತ ಮೊದಲು ಕಾಣ್ತಾ ಇತ್ತು. ಇವಾಗ ಮೇ ಬಿ ನೋಡಿದ್ರೆ ನಿಮಗೆ NX200 ಅಂತ ನೋಡ್ಬಿಡ್ತೀರಾ. ಸೊ ನೋಡಿದಾಗ ಓಕೆ ಇದು NX200 ಯಾವುದೋ ಒಂದು ಮೇ ಬಿ ಪವರ್ಫುಲ್ ಇರ್ಬೋದು ಅಂತ ಅನ್ಕೋತೀರಾ ಬೈಕು. ಮೇ ಬಿ ಯಾವುದೋ ಒಂದು ಓಕೆ ಪರವಾಗಿಲ್ಲ, ಅಫೋರ್ಡೆಬಲ್ ಸೆಗ್ಮೆಂಟಲ್ಲಿ ಯಾವುದೋ ಒಂದು ಲಾಂಚ್ ಮಾಡಿಬಿಟ್ಟಿದ್ದಾರಲ್ವಾ ಅಂತ ಅನಿಸುತ್ತೆ. ಮೇ ಬಿ ನಿಮ್ಗೆ ಗೊತ್ತಿರಲಿಲ್ಲ ಅಂದರೆ ಈ ಬೈಕ್ ಬಗ್ಗೆ. ಬಟ್ ವೆನ್ ಯು ಗೋ ಆ್ಯಂಡ್ ಚೆಕ್ ಇನ್ ದ ಇಂಟರ್ನೆಟ್ಟು, ಇದ್ರದ್ದು ಸ್ಪೆಕ್ ಶೀಟು ಆರ್ ಇದು ರೈಡ್ ರಿವ್ಯೂಸು ಆರ್ ಇದ್ರದ್ದು ಕೇಪಬಿಲಿಟಿನ ಚೆಕ್ ಮಾಡಿದಾಗ ನೀವು ಆ್ಯಬ್ಸಲ್ಯೂಟ್ಲಿ ಶಾಕ್ ಆಗಿಬಿಡ್ತೀರಾ. ಇದರದ್ದು ಸ್ಪೆಕ್ ಶೀಟು ಏನೋ ದೊಡ್ಡದಾಗೇನೋ ಕಾಣ್ತಾ ಇಲ್ಲ, ಕೇಪಬಿಲಿಟಿನೂ ಏನೋ ದೊಡ್ಡ ಅಡ್ವೆಂಚರ್ ಲೆವೆಲು ಇಲ್ಲ ನಿಮಗೆ. 200cc ಏನು ಕೆಟ್ಟ ಬೈಕ್ಸ್ ಏನಿಲ್ಲ, ಒಳ್ಳೆ ಬೈಕ್ಸು ಇದೆ ಅದರಲ್ಲಿ. ಬಟ್ ನೀವು ಈ ಬೈಕ್ ನೋಡಿದಾಗ ಈ ಬೈಕ್ ಏನಕ್ಕೆ ಎಕ್ಸಿಸ್ಟ್ ಆಗ್ತಾ ಇದೆ ಆ್ಯಂಡ್ ಹೆಂಗೆ ಜನ ತೊಗೋತಾ ಇದ್ದಾರೆ ಈ ಬೈಕ್ನ ಅಂತ ಶಾಕ್ ಆಗಿಬಿಡ್ತೀರಾ. ಆ್ಯಂಡ್ ದಿಸ್ ಹ್ಯಾಪನ್ಸ್ ಮೆನಿ ಟೈಮ್ಸ್. ನೀವು ಯಾವಾಗಲೂ ನೀವು ರೈಡ್ ಮಾಡಬೇಕಾದ್ರೆ ಸಮ್ವೇರ್ ಡೌನ್ ದ ಲೈನ್ ಈ ಬೈಕ್ನ ನೋಡಿರ್ತೀರ ನೀವು. ಆ್ಯಂಡ್ ನೀವು ಈ ಬೈಕ್ ಬಗ್ಗೆ ಇನಿಷಿಯಲಿ ನಿಮಗೆ ಗೊತ್ತಾದ್ರೂ, ಈ ಬೈಕ್ ಯಾವುದು ಅಂತ ಗೊತ್ತಾದ್ರೂ, ವೆನ್ ಎವರ್ ಇಟ್ ಕಮ್ಸ್ ಕ್ಲೋಸು ನಿಮಗೆ ಒಂದು ಕನ್ಫ್ಯೂಷನ್ ಇರುತ್ತೆ ಯಾವ ಬೈಕ್ ಅಂತ. ಸಡನ್ಲಿ ನೀವು ನೋಡಿದಾಗ ಅಯ್ಯೋ ಹಾಗೆ ಈ ಮಿಕಾ ಬೈಕ್ ಬಂದ್ಬಿಡ್ತು ನನಗೆ ಬಕ್ರ ಮಾಡೋಕ್ಕೆ ಅಂತ ಅನಿಸ್ಬಿಡುತ್ತೆ. ಸೊ ದಟ್ ಈಸ್ ಅ ಕ್ಯೂರಿಯಸ್ ಕೇಸ್ ಆಫ್ NX200. ಸೊ ಇದು ಅಷ್ಟೊಂದು ಕೇಪಬಿಲಿಟಿನೂ ಇಲ್ಲ, ಏನು ನ್ಯೂಸ್ ಏನು ಫಾಲೋ ಮಾಡಲ್ವಾ ಜನ ಅಂತ, ಅವ್ರ ಮೋಟರ್ ಸೈಕಲಿಂಗ್ ಎಂಥೂಸಿಯಾಸ್ಟ್ ಅಲ್ವಾ ಅಂತ ನಿಮಗೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವೈ ಪೀಪಲ್ ಬೈ ದಿಸ್ ಬೈಕು, ಏನಕ್ಕೆ ಈ ಬೈಕ್ ಎಕ್ಸಿಸ್ಟ್ ಆಗ್ತದೆ ಆ್ಯಂಡ್ ವೈ ಪೀಪಲ್ ಆರ್ ಬೈಯಿಂಗ್ ದಿಸ್ ಬೈಕು. ಸೊ ಫಸ್ಟ್ಲಿ ನಾನು ಹೇಳ್ತಾ ಇದ್ದೀನಿ, ಇದನ್ನು ತಗೊಳ್ಳೋರು ದೇ ಆರ್ ನಾಟ್ ವೆರಿ ಮಚ್ ಅವೇರ್ ಆಫ್ ಮೋಟರ್ ಸೈಕ್ಲಿಂಗ್ ನ್ಯೂಸು, ಆರ್ ಅಷ್ಟೊಂದು ಅವೇರ್ನೆಸ್ ಇಲ್ಲ. ಮೇ ಬಿ ನ್ಯೂ ಕಮರ್ ಇರ್ತಾರೆ, ಅವ್ರ ಬಿಗಿನರ್ಸ್ ಇರ್ತಾರೆ, ಅವ್ರು ನಾಟ್ ಮಚ್ ಅವೇರ್ ಇರ್ತಾರೆ. ಸೊ ಬಿಕಾಸ್ ನೀವು ಅಷ್ಟೊಂದು ನ್ಯೂಸ್ನ ಫಾಲೋ ಮಾಡ್ತಾ ಇದ್ದಾರೆ, ಮೋಟರ್ ಸೈಕ್ಲಿಂಗ್ ನ್ಯೂಸು, ಈ ಥರ ಬೈಕ್ನ ತೊಗೊಳ್ಳೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ ಐ ವುಡ್ ಸೇ. ಬಿಕಾಸ್ ಮೇನ್ಲಿ ಬಿಕಾಸ್ ಆಫ್ ಜನರು ಸ್ಪೆಕ್ ಶೀಟ್ನ ನೋಡ್ಕೊಂಡೇ ತೊಗೊಳ್ಳೋದು. ಸೊ ಸ್ಪೆಕ್ ಶೀಟಲ್ಲಿ ಅಷ್ಟೊಂದೇನು ಕಾಸಿಲ್ಲ ಆ್ಯಂಡ್ ರೈಡ್ ರಿವ್ಯೂಸಲ್ಲಿ ಅಷ್ಟೊಂದೇನು ಕಾಸಿಲ್ಲ. ಸೊ ಪೀಪಲ್ ಹೂ ಬೈ ದಿಸ್ ವೆಹಿಕಲ್ ಆರ್ ಪ್ರೈಮರಿಲಿ ಆರ್ ದೋಸ್ ಪೀಪಲ್ ಹೂ ಆರ್ ನಾಟ್ ಅವೇರ್ ಆಫ್ ಮೋಟರ್ ಸೈಕಲು ಆರ್ ಮೋಟರ್ ಸೈಕ್ಲಿಂಗ್ ಒಂದು ಬಿಗಿನರ್ ಲೆವೆಲಲ್ಲಿ ಇರ್ತಾರೆ, ಅವರೇ ತೊಗೊಳ್ಳೋದು. ಸೆಕೆಂಡ್ ಬಂದ್ಬಿಟ್ಟು ಐ ವುಡ್ ಸೇ ದಟ್ ಈ ಬೈಕ್ನ ತೊಗೊಳ್ಳೋದು ಒನ್ ಆಫ್ ದ ಮೇನ್ ರೀಸನ್ ನಿಮಗೆ ಆ ಸ್ಟೋರಿಯಲ್ಲೇ ಅರ್ಥ ಆಗಿರುತ್ತೆ. ನಾನು ಇನಿಷಿಯಲಿ ಹೇಳಿದೆ ನೋಡಿ ಸ್ಟೋರಿ. ಸೊ ದ ಲುಕ್ ಬೇಸಿಕಲಿ, ಸೊ ನೋಡೋಕ್ಕೆ ನಿಮಗೊಂದು ಅಡ್ವೆಂಚರ್ ಬೈಕ್ ಥರ ಕಾಣುತ್ತೆ ಇದು. ದಟ್ ಈಸ್ ಎಸ್ಪೆಷಲಿ ಫಾರ್ ದ ಪ್ರೈಸಿಗೆ ಬರ್ತೀನಿ ನಾನು. ಬಟ್ ಇಟ್ ಲುಕ್ಸ್ ಪರ್ಫೆಕ್ಟ್ಲಿ ಲೈಕ್ ಎನ್ ಅಡ್ವೆಂಚರ್ ಬೈಕ್. ಸೊ ದಟ್ ಈಸ್ ದ ಮೇನ್ ರೀಸನು. ಆ್ಯಂಡ್ ಏನಕ್ಕೆ ಅದು ಸಮಥಿಂಗ್ ಯೂನಿಕ್ ಅಂತ ಹೇಳೋದಾದರೆ, ಬಿಕಾಸ್ ನೀವು ಮಾಸ್ ಮಾರ್ಕೆಟಲ್ಲಿ ನೋಡೋದಾದರೆ ಸರ್ಪ್ರೈಸಿಂಗ್ಲಿ ಐ ನೋ ನಿಮಗೆ ದೇರ್ ಈಸ್ ಅ ಹಿಮಾಲಯನ್ ಎಡ್ಜಿ ಅಡ್ವೆಂಚರು ಇದೆ. ಬಟ್ ದೀಸ್ ಟು ಬೈಕ್ ನಿಮಗೆ ಯೂನಿಕಾಗಿ ಕಾಣುತ್ತೆ. ಇದು ಹಿಮಾಲಯನ್ ಅಂತಲೇ ಗೊತ್ತಾಗುತ್ತೆ, ನಿಮಗೆ ಎಡ್ಜಿ ಅಡ್ವೆಂಚರ್ ಅಂತಲೇ ಗೊತ್ತಾಗುತ್ತೆ. ಬಟ್ ವೆನ್ ಯು ಸಿ ದಿಸ್ ಬೈಕು ನಿಮಗೆ ಒಂದು ಯಾವುದೋ ಅಡ್ವೆಂಚರ್ ಟೂರಲ್ಲಿ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಯಾವ ಬೈಕ್ ಅಂತ ಎಕ್ಸಾಕ್ಟ್ಲಿ ಗೊತ್ತಾಗಲ್ಲ. ಅದು ಇಟ್ ಲುಕ್ಸ್ ಲೈಕ್ ಎನ್ ಅಡ್ವೆಂಚರ್ ಟೂರ್. ಏನಕ್ಕೆ ಅಂದರೆ ನಿಮಗೆ ಅಡ್ವೆಂಚರ್ ಟೂರರ್ಸೇ ಇಲ್ಲ ನಿಮಗೆ ನೋಡೋ ಥರ. ಇವಾಗ ಸದ್ಯಕ್ಕೆ ನಿಮಗೆ ಇರೋದು ಮೂರೇ ಅಡ್ವೆಂಚರ್ ಟೂರರ್ಸು, ಅಂದರೆ ಹೇಳ್ತಿರೋದು ಈ ಥರ ಡಿಸೈನಲ್ಲಿ ಇರುವಂಥ ಅಡ್ವೆಂಚರ್ ಟೂರರ್ಸು. ಒಂದು ಬಂದ್ಬಿಟ್ಟು ರೀಸೆಂಟ್ಲಿ ಲಾಂಚ್ KTM 390 ಆರ್ 250 ಸೀರೀಸ್ ಇದೆ ನೋಡಿ, ADV. ಸೊ ಅದು ಆಬ್ವಿಯಸ್ಲಿ ಒಂದು ಪ್ರಾಪರ್ ಡಕಾರ್ ಸ್ಟೈಲು, ದಟ್ ಅಡ್ವೆಂಚರ್ ಲುಕ್ ಇದೆ. ಆ್ಯಂಡ್ ಈವನ್ ದ್ಯಾಟ್ ಬೈಕ್ ಆಲ್ಸೋ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ, ಇಲ್ಲ ಆರೆಂಜು ಇಲ್ಲ ವೈಟ್ ಇರುತ್ತೆ. ಸೊ ಆ ಥರ ಬೈಕು, ಸೊ ಅದು ಕ್ಲಿಯರಾಗಿ ಡಿಸ್ಟಿಂಗ್ವಿಷ್ ಮಾಡ್ಬೋದು. ಬಟ್ ಸ್ಟಿಲ್ ಆ ಥರ ಲುಕ್ ಇರೋಂಥ ಬೈಕ್ ಬಂದು ಅದೊಂದು. ಅದು ಬಿಟ್ಟರೆ ನೆಕ್ಸ್ಟ್ ಬೈಕ್ ಇರೋದು ನಿಮ್ಮದು ಸುಜುಕಿ ಅವ್ರದ್ದು V-Storm 250. ಸೊ ಅದೂ ಒಂದು ಅಡ್ವೆಂಚರ್ ಬೈಕ್ ಲುಕ್ ಇದೆ. ಆ್ಯಂಡ್ ಅದು ಬಿಟ್ಟರೆ ಇದೇ ಬೈಕ್ ಇರೋದು ನಿಮಗೆ ಕಾಣೋಕ್ಕೆ NX200 ಒಂದೇ ಬೈಕ್ ಇರೋದು ವಿಚ್ ಲುಕ್ಸ್ ಲೈಕ್ ಎನ್ ಅಡ್ವೆಂಚರ್ ಬೈಕು. ಅಂದರೆ ಅಡ್ವೆಂಚರ್ ಇನ್ ದ ಸೆನ್ಸ್ ಅಡ್ವೆಂಚರ್ ಟೂರರ್ ಕೈಂಡ್ ಆಫ್ ಬೈಕ್ ಥರ ಕಾಣೋದು ಇದೊಂದೇ ಬೈಕು. ಸೊ ದ್ಯಾಟ್ ಈಸ್ ದ ಮೇನ್ ರೀಸನ್ ವೈ ಪೀಪಲ್ ಕೈಂಡ್ ಆಫ್ ಓಕೆ ನನಗೆ ಅಷ್ಟೊಂದು ಬೈಕ್ಸಲ್ಲಿ ಇದೊಂದೇ ಅಡ್ವೆಂಚರ್ ಬೈಕ್ ಥರ ಕಾಣುತ್ತೆ. ಬಿಕಾಸ್ ಕೆಲವರು ಏನಂದರೆ ಅವರು ದೊಡ್ಡ ಬೈಕ್ಸ್ ನೋಡ್ಬಿಡ್ತಾರೆ, ಟ್ರಾನ್ಸಾಲ್ಪೋ ಆರ್ ಆಫ್ರಿಕಾ ಟ್ವಿನ್ನು, ಆ ಥರ ಬೈಕ್ಸ್ ಥರ ಸಿಮಿಲರಾಗಿ ಕಾಣೋಂಥ ಬೈಕ್ ಇದೊಂದೇ. ಸೊ ಅದನ್ನು ನೋಡ್ಬಿಟ್ಟು ಇದು ಒಳ್ಳೆ ಅಡ್ವೆಂಚರ್ ಬೈಕ್ ಇರ್ಬೋದು ಅಂತ ಆ್ಯಸ್ ಐ ಟೋಲ್ಡು ಅಷ್ಟೊಂದು ಅವೇರ್ನೆಸ್ ಇಲ್ಲದಿರೋರು ತೊಗೋತಾರೆ ತುಂಬ ಜನ.
ಆ್ಯಂಡ್ ಮೋರ್ ಓವರ್ ನೀವು ನೋಡೋದಾದರೆ ಆ್ಯಕ್ಚುಲಿ ದ ಥಿಂಗ್ ಈಸ್ ನೀವು ಆಲ್ ದ ಅಡ್ವೆಂಚರ್ ಬೈಕ್ಸ್ ನೋಡೋದು ಒಂದು ಸರ್ಪ್ರೈಸಿಂಗ್ ಥಿಂಗ್ ಆಲ್ಸೋ ಈಸ್ ದ್ಯಾಟ್ ನೀವು ಲೈಕ್ KTM 390 ಅಡ್ವೆಂಚರು ಇಟ್ ಈಸ್ ಆಬ್ವಿಯಸ್ಲಿ ಒಂದು ಪ್ರೈಸ್ ಜಾಸ್ತಿ ಇದೆ, ತುಂಬಾ ಎಕ್ಸ್ಪೆನ್ಸಿವ್ 4.5 ಲ್ಯಾಕ್ ಆಗುತ್ತೆ. ಬಟ್ ನಿಮಗೆ ಪವರು ಟಾರ್ಕು ಸೂಪರ್ ಆಗಿದೆ, ಕೇಪಬಿಲಿಟಿನೂ ಸೂಪರ್ ಆಗಿದೆ. ಬಟ್ ಅದೇ ವಿ ಸ್ಟಾಮ್ ಬಂದುಬಿಟ್ರೆ ನಿಮಗೆ ಪ್ರೈಸ್ ಕಮ್ಮಿ ಇದೆ, ಅರೌಂಡ್ 2.8 2.9 ಲ್ಯಾಕ್ಸ್ ಸಿಗುತ್ತೆ. ಬಟ್ ನಿಮಗೆ ಪವರು ಓಕೆ ಇದೆ, ಇಟ್ಸ್ ನಾಟ್ ಬ್ಯಾಡ್, ಆ್ಯಂಡ್ ಕೇಪಬಿಲಿಟಿನೂ ಆ್ಯಾವ್ರೇಜ್ ಆಗಿದೆ, ಇಟ್ಸ್ ನಾಟ್ ಸಮಥಿಂಗ್ ಎಕ್ಸ್ಟ್ರಾಡಿನರಿ ಇದೆ. ಬಟ್ NX 200 ಬಂದಾಗ 2.2 ಲ್ಯಾಕ್ಸ್ ಅರೌಂಡ್ ಬರುತ್ತೆ ನಿಮಗೆ ಇದು. ಆ್ಯಂಡ್ ಆಬ್ವಿಯಸ್ಲಿ ಈ ಥರದ್ದು ಕೇಪಬಿಲಿಟಿ ಪವರ್ ಫಿಗರ್, ಸೊ ಇಟ್ ಈಸ್ ನಾಟ್ ಸಮಥಿಂಗ್ ಯು ವಾಂಟ್ ಟು ಬೋಸ್ಟ್ ಅಬೌಟ್ ಫಾರ್ ಶ್ಯೂರು. ಅಟ್ಲೀಸ್ಟ್ ಮೇ ಬಿ ಕೇಪಬಲ್ ಇದೆಯಾ ಇಲ್ವಾ ಅದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. ಬಟ್ ದಟ್ ಈಸ್ ಸಮಥಿಂಗ್ ರಿಯಲಿ ಫನಿ ವಾಟ್ ದಿಸ್ ಬೈಕು. ಎನಿವೇ ಥರ್ಡ್ ರೀಸನ್ ಬಂದ್ಬಿಡೋಣ ಏನಕ್ಕೆ ಇದನ್ನ ಬೈ ಮಾಡ್ತಾರೆ ಅಂತ. ಸೊ ಇನಿಷಿಯಲಿ ಐ ಆಮ್ ನಾಟ್ ಸೈಯಿಂಗ್ ದಟ್ ಎವ್ರಿ ಒನ್ ಈಸ್ ವೆರಿ ಲೈಕ್ ಅಷ್ಟು ಆ ನಾಲೆಜ್ ಇಲ್ಲದೇ ಬೈ ಮಾಡೋದಂತಲ್ಲ. ಕೆಲವರಿಗೆ ಸ್ವಲ್ಪ ನಾಲೆಜ್ ಇರುತ್ತೆ ಅಬೌಟ್ ಮೋಟರ್ ಸೈಕ್ಲಿಂಗು, ಮೇ ಬಿ ಸ್ವಲ್ಪ ಯೂಟ್ಯೂಬ್ ಚಾನಲ್ಸ್ ಎಲ್ಲ ನೋಡ್ಬಿಟ್ಟು ಸ್ವಲ್ಪ ನಾಲೆಜ್ ಇರುತ್ತೆ. ಸೊ ಅವ್ರಿಗೆ 2.2 ಲ್ಯಾಕ್ಸಲ್ಲಿ ಬೇಸಿಕಲಿ ದಿಸ್ ಕಮ್ಸ್ ಅರೌಂಡ್ 2.2 ಲ್ಯಾಕ್ಸ್. ಸೊ 2.2 ಲ್ಯಾಕ್ಸ್ ಬಜೆಟ್ ಇರೋರು ಏನು ಯೋಚನೆ ಮಾಡ್ತಾರೆ ಅಂದರೆ ಅವ್ರಿಗೆ ನೋಡ್ತಾರೆ ಸರೌಂಡಿಂಗ್ ಯಾವ್ಯಾವ ವೆಹಿಕಲ್ಸ್ ಇದೆ ವಿಚ್ ಐ ಕ್ಯಾನ್ ಬೈ. ನಿಮಗೆ ತುಂಬ ಒಳ್ಳೆ ರಿಸರ್ಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದರ 2 ಅದರ್ ಬೈಕ್ಸ್ ವಿಚ್ ಯು ಕ್ಯಾನ್ ಬೈ ಫಾರ್ ಟೂರಿಂಗು. ನೀವು ಅವೇರ್ನೆಸ್ ಇದ್ರೂ ದಟ್ ಈಸ್ ಒಂದು ರಾನಿನ್ನು 225cc ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮದು ಎಕ್ಸ್ಪಲ್ಸ್ 210 ಆರ್ ಹಳೆ ಪ್ರೀವಿಯಸ್ಲಿ 200cc ಇತ್ತು. ಸೊ ಈ 2 ಬೈಕ್ ನೋಡ್ತಾರೆ. ಸೊ ಈ 2 ಬೈಕ್ನ ಕಂಪೇರ್ ಮಾಡಿದಾಗ ನಾಟ್ ಅ ವೆರಿ ಗುಡ್ ಕಂಪ್ಯಾರಿಸನ್, ಕರೆಕ್ಟ್ ಕಂಪ್ಯಾರಿಸನ್ ಅಲ್ಲ. ಅವರು ತುಂಬ ಲೈಕ್ ಪೇಪರ್ ಲೆವೆಲ್ ಕಂಪ್ಯಾರಿಸನ್ ಮಾಡಿಬಿಟ್ಟು ದೇ ವಿಲ್ ಕನ್ಸಿಡರ್ NX 200 ಹೆಂಗೆ ಅಂತ ಹೇಳ್ತೀನಿ. ಸೊ ರಾನಿನ ನೋಡಿದಾಗ ಫಸ್ಟ್ ಥಿಂಗ್ ಅವ್ರಿಗೆ ಗೊತ್ತಾಗುತ್ತೆ, ನೋಡೋಕ್ಕೆ ಅದು ಅಡ್ವೆಂಚರ್ ಬೈಕ್ ಥರ ಅಲ್ಲ, ಕೇಪಬಲ್ ಇರಲ್ಲ ಈ ಬೈಕ್ ಅಂತ ಅದನ್ನು ತೊಗೊಳ್ಳಲ್ಲ. ಸೆಕೆಂಡ್ ಬಂದುಬಿಟ್ಟು ಎಕ್ಸ್ಪಲ್ಸ್ನ ನೋಡಿದಾಗ ದ ಮೇನ್ ಡಿಸಡ್ವಾಂಟೇಜ್ ಇಸ್ ಇನ್ ದ ಎಕ್ಸ್ಪಲ್ಸ್ ಇಸ್ ಅದರಲ್ಲಿ ಟ್ಯೂಬ್ ಟೈರ್ ಇದೆ. ಸೊ ಸ್ಪೋಕ್ ವೀಲ್ ವಿತ್ ಟ್ಯೂಬ್ ಟೈರ್ ಇದೆ. ಸೊ ಅದು ಒಂದು ದೊಡ್ಡ ಡಿಸಡ್ವಾಂಟೇಜ್ ಅಂತ NX 200 ತೊಗೋತಾರೆ. ಈ ಸ್ಪೋಕ್ ವೀಲ್ ಬಂದುಬಿಟ್ಟು ಒಂದು ಡಿಸಡ್ವಾಂಟೇಜೇ, ಐ ವೋಂಟ್ ಸೇ ಇಟ್ ಈಸ್ ಅನ್ ಅಡ್ವಾಂಟೇಜು. ಬಟ್ ಎಸ್ ದೇರ್ ಆರ್ ಅದರ್ ಥಿಂಗ್ಸ್ ಟು ಕನ್ಸಿಡರ್ ಆಲ್ಸೋ. ಬಟ್ ಅದೊಂದು ಫ್ಯಾಕ್ಟರ್ಗೆ ಜನ ಇಗ್ನೋರ್ ಮಾಡಿಬಿಡ್ತಾರೆ ಆ್ಯಂಡ್ ದೇ ಗೋ ಆ್ಯಂಡ್ ಬೈ ದ NX 200. ಸೊ ಎನಿವೆ ಇದು ಸ್ಮಾರ್ಟ್ ಬೈ ಅಲ್ವಾ, ಅದನ್ನು ಡಿಸ್ಕಸ್ ಮಾಡ್ತೀನಿ. ಬಟ್ ಎಟ್ ದ ಎಂಡ್ ಆಫ್ ದ ಡೇ ಇದಕ್ಕೋಸ್ಕರ ಇವರು ಇದನ್ನು ತೊಗೊಂಡ್ಬಿಡ್ತಾರೆ NX 200 ಈ ರೀಸನ್ನ ತೊಗೊಳ್ತಾರೆ. ಸೊ ದೀಸ್ ಆರ್ ದ ರೀಸನ್ ವೈ ಪೀಪಲ್ ಬೈ ದಿಸ್ NX 200. ನೌ ಲೆಟ್ ಅಸ್ ಅಂಡರ್ಸ್ಟ್ಯಾಂಡು ರೀಸೆಂಟಾಗಿ ಅಪ್ಡೇಟ್ ಮಾಡಿದಾರಲ್ವ, ಅದರಿಂದ NX 200 ಏನಾದರೂ ಅದ್ರ ಕೇಪಬಿಲಿಟಿ ಆರ್ ಎವ್ರಿಥಿಂಗ್ ಏನಾದರೂ ಎನ್ಹಾನ್ಸ್ ಆಗಿದೆಯಾ ಇಲ್ಲ ಅಂತ ಅಂಡರ್ಸ್ಟ್ಯಾಂಡ್ ಮಾಡೋಣ. ಸೊ ಫಸ್ಟ್ಲಿ ಲೆಟ್ ಅಸ್ ಟಾಕ್ ಅಬೌಟ್ ದ ಸೇಫ್ಟಿ ಫೀಚರ್ಸ್. ಇದರಲ್ಲಿ ಆ್ಯಡ್ ಮಾಡಿದ್ದಾರೆ 2 ಸೇಫ್ಟಿ ಫೀಚರ್ ವಿಚ್ ಇಸ್ ಆ್ಯಕ್ಚುಲಿ ವಿಲ್ ಇಂಪ್ಯಾಕ್ಟ್ ದ ರೈಡಿಂಗು ಆ್ಯಂಡ್ ಇಟ್ ವಿಲ್ ಇಂಪ್ರೂವ್ ದ ರೈಡಿಂಗ್ ಕಂಡೀಷನು. ದಟ್ ಈಸ್ ಒಂದು ಸೇಫ್ಟಿ ಫೀಚರ್ ಅಂದರೆ ಡ್ಯುಯಲ್ ಚಾನೆಲ್ ABS ಕೊಟ್ಬಿಟ್ಟಿದ್ದಾರೆ. ಇಟ್ಸ್ ಅ ವೆರಿ ಗುಡ್ ಫೀಚರ್, ನಿಮಗೆ ವೆರಿ ಗುಡ್ ಸೇಫ್ಟಿ ನೆಟ್ಟು. ಬ್ರೇಕಿಂಗ್ ಇಸ್ ವೆರಿ ಇಂಪಾರ್ಟೆಂಟು. ಸೊ ಡ್ಯುಯಲ್ ಚಾನೆಲ್ ABS ಕೊಟ್ಟಿರೋದು ತುಂಬ ಒಳ್ಳೆಯದು. ಆ್ಯಂಡ್ ಸೆಕೆಂಡ್ ಬಂದ್ಬಿಟ್ಟು ಇದರಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಎಸ್ಪೆಷಲಿ ಫಾರ್ 200cc ನಿಮಗೆ ಟ್ರಾಕ್ಷನ್ ಕಂಟ್ರೋಲ್ ಸಿಗ್ತಾ ಇದೆ. ಐ ಥಿಂಕ್ 200cc ನಿಮಗೆ ಐ ನೋ ದೀಸ್ ಡೇಸ್ ಕೆಲವು ಟ್ರಾಕ್ಷನ್ ಕಂಟ್ರೋಲ್ಸ್ ಬರ್ತಾ ಇದೆ ಕೆಲವು ಬೈಕ್ಸಲ್ಲಿ. ಇಟ್ಸ್ ಅ ವೆರಿ ಗುಡ್ ಥಿಂಗು. ನಿಮಗೆ ಐ ಥಿಂಕ್ MT-15 ಪಲ್ಸರಲ್ಲೂ ಯಾವುದೋ ಒಂದು ವೇರಿಯಂಟಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಬಟ್ ಹಾಂಡಾದು ಟ್ರಾಕ್ಷನ್ ಕಂಟ್ರೋಲ್ ತುಂಬ ಚೆನ್ನಾಗಿದೆ. ಸೊ ಟ್ರಾಕ್ಷನ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಸೊ 2 ಸೇಫ್ಟಿ ಪ್ಯಾರಾಮೀಟರ್ಸ್ ನಿಮಗೆ ಕೊಟ್ಟಿದ್ದಾರೆ. ಸೊ ವೆರಿ ಗುಡ್ ಫಾರ್ ಹಾಂಡಾದವರು ಫಾರ್ ಗಿವಿಂಗ್ ದಟ್ ಥಿಂಗು. ಅದು ಬಿಟ್ಟರೆ ಮಿಕಾ ಮಾಡೋಕ್ಕೆ ನಿಮಗೆ ಇನ್ನೂ ತುಂಬ ಜಾಸ್ತಿ ಲೈಕ್ ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ಫಸ್ಟ್ ಅಪ್ಗ್ರೇಡ್ ಬಂದ್ಬಿಟ್ಟು ಲುಕ್ ಇಟ್ ಸೆಲ್ಫು. ಲುಕ್ಕು ನಿಜ ಹೇಳ್ತಾ ಇದ್ದೀನಿ, ದಿಸ್ ಲುಕ್ಸ್ ವೆರಿ ಗುಡ್, ಬ್ಯೂಟಿಫುಲ್ ಆಗಿದೆ ಬೈಕು. ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಆ್ಯಕ್ಚುಲಿ ಇದು ನೋಡೋಕ್ಕೆ ನಿಮಗೆ ಒಂದು NX 500 ಥರನೇ ಆಲ್ಮೋಸ್ಟ್ ಕಾಣುತ್ತೆ. ಸೊ ಲುಕ್ ವೈಸ್ ಇದನ್ನು ಅದೇ ಲೈಕ್ ದ ಡಿಸೈನ್ ಆಫ್ ದ NX 500 ಇದೆ ನೋಡಿ, ಆ ಥರನೇ ಮಾಡಿಬಿಟ್ಟಿದ್ದಾರೆ. ದಟ್ ಈಸ್ ಅ ಗುಡ್ ಪಾರ್ಟು. ಆ್ಯಂಡ್ ಆ ಡಿಸೈನು ತುಂಬ ಚೆನ್ನಾಗಿದೆ. ದ ಟಾಲ್ ಸ್ಟ್ಯಾಂಡ್ಸ್ ಇದೆ, ನಿಮಗೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಮುಂದ್ಗಡೆ ಆಲ್ LED ಸೆಟಪ್ ಇದೆ, ಇವಾಗ ಎಲ್ಲ ಕಡೆಯೂ LED ಇದೆ. ಐ ಥಿಂಕ್ ಪ್ರೀವಿಯಸ್ಲಿ ಆಲ್ಸೋ ಆಲ್ LED ಇತ್ತು ಅಂತ ಅನ್ಕೊಡ್ತೀನಿ. ಮೇ ಬಿ ಸಮ್ ಪ್ಲೇಸಸ್ ನಿಮಗೆ ಬಲ್ಬ್ ಇತ್ತು ಅನ್ಸುತ್ತೆ, ಇವಾಗ ಆಲ್ LED ಆಗಿದೆ. ಸೊ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ಲುಕಿಂಗ್ ಬೈಕು. ಆ್ಯಂಡ್ ಸೆಕೆಂಡ್ ಫ್ಯಾಕ್ಟರ್ ಬಂದ್ಬಿಟ್ಟು ಇದರಲ್ಲಿ TFT ಡಿಸ್ಪ್ಲೇ ಕೊಟ್ಬಿಟ್ಟಿದ್ದಾರೆ. ಸೊ TFT ಡಿಸ್ಪ್ಲೇ ಆಲ್ಸೋ ನಿಮಗೆ ಆ ಲುಕ್ನ ಕಂಪ್ಲೀಟ್ಲಿ ಎನ್ಹಾನ್ಸ್ ಮಾಡುತ್ತೆ. ಆ್ಯಂಡ್ TFT ಡಿಸ್ಪ್ಲೇ ಕೊಡೋದು ಓಕೆ, ಬಟ್ ನೋಡೋಕ್ಕೂ ತುಂಬ ಚೆನ್ನಾಗಿದೆ. TFT ಡಿಸ್ಪ್ಲೇ ತುಂಬ ಕ್ಲಿಯರ್ ಆಗಿದೆ. ನಿಮಗೆ ಸಾಕಷ್ಟು ಫಂಕ್ಷನ್ ಇದೆ, ಲೈಕ್ ಲೈಟ್, ಡಾರ್ಕ್ ಮತ್ತು ಆಟೋ ಫಂಕ್ಷನ್ ಇದೆ. ಅದರಲ್ಲಿ ನಿಮಗೆ ಸಾಕಷ್ಟು ಬ್ಲೂಟೂತ್ ಫೀಚರ್ಸ್ ಇದೆ. ಸ್ಲಿಪ್ಪರ್ ಕ್ಲಚ್ಚು ಕೊಟ್ಟಿದ್ದಾರೆ, ಬಟ್ ಐ ಥಿಂಕ್ ಅದರ ಕ್ಲಚ್ಚು ಮೊದಲೇ ಲೈಟ್ ಇತ್ತು. ಹಾಂಡಾದ ಜನರಲಿ ಕ್ಲಚ್ ಲೈಟೇ ಇರುತ್ತೆ, ಬಟ್ ಸ್ಲಿಪ್ಪರ್ ಕ್ಲಚ್ಚು ಕೊಟ್ಟಿದ್ದಾರೆ. ಸೊ ಅದೊಂದು ಸೊ ನಿಮಗೆ ಬೋಸ್ಟ್ ಮಾಡೋಕ್ಕೆ ಸಾಕಷ್ಟು ಫೀಚರ್ಸ್ ಸಿಕ್ಬಿಟ್ಟಿದೆ. TFT ಡಿಸ್ಪ್ಲೇ, ಕನೆಕ್ಟಿವಿಟಿ ಫೀಚರ್ಸು, ಆ್ಯಂಡ್ ನಿಮಗೆ ಈವನ್ ಬಟನ್ಸು ತುಂಬ ಚೆನ್ನಾಗಿದೆ. ಸೊ ಬಟನ್ಸ್ ನೋಡ್ಬಿಟ್ರೆ ನೀವು ಓಕೆ ಇದು ಯಾವುದೋ ಒಂದು ಸೂಪರ್ ಬೈಕ್ ಇರಬೇಕು, ಯಾವುದೋ ದೊಡ್ಡ ಬೈಕ್ ಇರಬೇಕಂತ ಚೆನ್ನಾಗಿ ಮಿಕಾ ಮಾಡೋಕ್ಕೆ ಕೊಟ್ಬಿಟ್ಟಿದ್ದಾರೆ ಬಟನ್ಸ್ ಅಂತೂ. ಬಟ್ ಆ್ಯಕ್ಚುಲಿ ಏನಾದರೂ ಚೇಂಜಸ್ ಆಗಿದೆ ಓವರ್ ಆಲ್ ರೈಡ್ ಕ್ವಾಲಿಟಿಯಲ್ಲಿ ನೋಡೋದಾದರೆ ಐ ವುಡ್ ಸೇ ನಿಮಗೆ ಅಷ್ಟೊಂದು ಏನೂ ಚೇಂಜಸ್ ಆಗಿಲ್ಲ. ಟು ಬಿ ವೆರಿ ಫ್ರ್ಯಾಂಕ್, ನಿಮಗೆ ಆಲ್ಮೋಸ್ಟ್ ನೋಟಿಸ್ ಮಾಡಲ್ಲ ಹಳೆ ಬೈಕು ಈ ಬೈಕು. ದರ್ ಇಸ್ ನೋ ಚೇಂಜಸ್ ಇನ್ ದ ಪವರ್ ಫಿಗರ್. ಇನ್ಫ್ಯಾಕ್ಟ್ ನಮಗೆ ಪವರ್ ಫಿಗರ್ಸ್ ಕಮ್ಮಿ ಆಗಿದೆ. 17 bhp ಇದೆ ಆ್ಯಂಡ್ 15 Nm ಆಫ್ ಟಾರ್ಕ್ ಇದೆ. ಮೇ ಬಿ ಪಾಯಿಂಟ್ ಸಮಥಿಂಗ್ ನ್ಯೂಟನ್ ಜಾಸ್ತಿ ಇತ್ತು ಪ್ರೀವಿಯಸ್ ವರ್ಷನಲ್ಲಿ. ಸೊ ಈ ಸರಿ OBD2 ಕಂಪ್ಲೇಂಟ್ ಆಗಿ ಸ್ವಲ್ಪ ಕಮ್ಮಿ ಆಗಿದೆ. ಸೊ ಪವರ್ ಫಿಗರ್ಸ್ ನಿಮ್ಗೆ ಏನೂ ಇಲ್ಲ. ಆ್ಯಂಡ್ ಇದರ್ ಇಸ್ ಓವರ್ ಆಲ್ ರೈಡ್ ಕ್ವಾಲಿಟಿ ಆ್ಯಂಡ್ ಎವ್ರಿಥಿಂಗ್ ಏನೂ ಚೇಂಜೇ ಆಗಿಲ್ಲ ಆ್ಯಕ್ಚುಲಿ. ನಿಮಗೆ ಈ ಗಾಡಿಯಲ್ಲಿ ಅರೌಂಡ್ 80 to 85 ಅರೌಂಡ್ ನೀವು ಸ್ಮೂತಾಗಿ ಹೋಗ್ತೀರಾ. ಆ್ಯಂಡ್ ಅದರ ಮೇಲ್ಗಡೆ ನಿಮಗೆ ವೈಬ್ರೇಷನ್ ಸಿಗುತ್ತೆ. ಆ್ಯಂಡ್ 100 km ತನಕ ನೀವು ಮೇ ಬಿ ಟಾಪ್ ಸ್ಪೀಡ್ ನೀವು ರೀಚ್ ಮಾಡ್ಬೋದು, ಅದರ ಮೇಲೆ ಮಾಡ್ಬೋದು. ಬಟ್ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಬಝಿ. ಸೊ ಅದನ್ನು ಓಡಿಸೋಕ್ಕಾಗಲ್ಲ.
ಆ್ಯಂಡ್ ಇದರಲ್ಲಿ ಇದು ಮೇನ್ ಪ್ರಾಬ್ಲಮ್ ತುಂಬ ಜನ ಡಿಸ್ಕಸ್ ಮಾಡಿದ್ದು ವಾಸ್ ದ್ಯಾಟ್ ಇದರಲ್ಲಿ ಸಸ್ಪೆನ್ಷನ್ ಬಂದ್ಬಿಟ್ಟು ತುಂಬ ಸ್ಟಿಫ್ ಇದೆ. ಐ ವೋಂಟ್ ಸೇ ಇದು ಕಂಪೇರ್ ಟು ಕೆಲವು ಸ್ಟಿಫರ್ ಬೈಕ್ಸು, ನೀವು ರಾಯಲ್ ಎನ್ಫೀಲ್ಡ್ ಕೆಲವು ಬೈಕ್ಸ್ ನೋಡಿರ್ಬೋದು, ತುಂಬ ಸ್ಟಿಫ್ ಇದೆ, ತುಂಬ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಇದೆ. ಐ ಮೀನ್ ರೀಸೆಂಟ್ಲಿ ಕೆಲವು ಬೈಕ್ಸಲ್ಲಿ ಆ ಲೆವೆಲ್ ಸ್ಟಿಫ್ ಇಲ್ಲ, ಬಟ್ ಈ ಬೈಕ್ ಸ್ಟಿಫ್ ಇದೆ, ಓಕೆನಾ. ಬಿಕಾಸ್ ಇದು ಅಡ್ವೆಂಚರ್ ಬೈಕ್ ಅಂತ ಇವರು ಎಕ್ಸ್ಪೆಕ್ಟೆಡ್ ದಟ್ ಈ ಬೈಕು ನಿಮಗೆ ಸಾಫ್ಟರ್ ಸಸ್ಪೆನ್ಷನ್ ಇರ್ತದೆ. ಸೊ ಆ ಥರ ಏನೂ ಇಲ್ಲ, ಈ ಸಸ್ಪೆನ್ಷನ್ ಸ್ಟಿಫ್ ಆಗಿದೆ. ಸೊ ದಟ್ ಈಸ್ ಒನ್ ಥಿಂಗು. ಆ್ಯಂಡ್ 17 ಇಂಚಸ್ ಎರಡೂ ಕಡೆ ಇದೆ. ಐ ಡೋಂಟ್ ಥಿಂಕ್ ಇಟ್ಸ್ ಅ ಬ್ಯಾಡ್ ಥಿಂಗು. ನಿಮಗೆ ಕೆಲವು ಬೈಕ್ ನಿಮಗೆ ಈವನ್ ಡುಕಾಟಿ ಮಲ್ಟಿ ಸ್ಟಾರ್ಟಾದಲ್ಲೂ ನಿಮಗೆ 17 ಕೊಡ್ತಾರೆ, ಬಟ್ ಇಟ್ಸ್ ಅ ಗುಡ್ ಬೈಕ್. ಬಟ್ ಐ ಮೀನ್ ಇಟ್ಸ್ ಅ ವೆರಿ ಬಿಗ್ ಬೈಕು. ಬಟ್ ಹೇಳ್ತಾ ಇರೋದು ಅದೇನು ದೊಡ್ಡ ಬ್ಯಾಡ್ ಥಿಂಗ್ ಅಲ್ಲ. ಬಟ್ 17 ಇಂಚಸ್ಸು ನಿಮಗೆ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಐ ವುಡ್ ಸೇ 1917 ಇರಬೇಕು, ಇಲ್ಲ 2117 ಇರಬೇಕಂತ ಮಾತಾಡ್ತಾರೆ ನೋಡಿ. ಆ ಥರ ನಿಮಗೆ 17 ಕೊಟ್ಟಿದ್ದಾರೆ. ಸೊ ದಟ್ ಇಸ್ ಅ ಥಿಂಗ್. ಆ್ಯಂಡ್ ಟ್ಯಾಂಕ್ ಕೆಪಾಸಿಟಿನೂ ಜಾಸ್ತಿ ಮಾಡಿಲ್ಲ, 12 ಲೀಟರ್ಸ್ ಇದೆ. ಬಟ್ ಐ ನೋ ಇದರಲ್ಲಿ ಮೈಲೇಜ್ ಚೆನ್ನಾಗಿ ಸಿಗುತ್ತೆ. ಸೊ ನಾಟ್ ಟು ವರಿ ಅಬೌಟ್ ದಟ್. ಬಟ್ ಏನು ಚೇಂಜಸ್ ಮಾಡಿಲ್ಲ ನಿಮಗೆ 12 ಲೀಟರ್ಸ್. ಸೊ ಓವರಾಲ್ ನೀವು ನೋಡೋದಾದರೆ ದರ್ ಈಸ್ ನೋ ಚೇಂಜಸ್ ಇನ್ ದ ಆ್ಯಕ್ಚುಯಲ್ ರೈಡ್ ಕ್ವಾಲಿಟಿ ಆ್ಯಂಡ್ ಆ್ಯಕ್ಚುಯಲ್ ನಿಮಗೆ ಪರ್ಫಾರ್ಮೆನ್ಸು ಆರ್ ಎಕ್ಸ್ಪೀರಿಯನ್ಸಲ್ಲಿ ಏನೂ ಚೇಂಜಸ್ ಆಗಿಲ್ಲ. ಸೊ ಡಸ್ ದ್ಯಾಟ್ ಮೀನ್ ದಟ್ ನೀವು ಈ ಬೈಕ್ನ ತೊಗೋಬಾರ್ದ ಅಂತ ಕೇಳೋದಾದರೆ, ಸಿ ಐ ನೋ ದಟ್ ಈ ಬೈಕು ಇಟ್ಸ್ ನಾಟ್ ಅ ಗ್ರೇಟ್ ಬೈಕ್, ಬಟ್ ಇಟ್ ಇಸ್ ನಾಟ್ ಸಚ್ ಅ ಬ್ಯಾಡ್ ಬೈಕ್ ಆಲ್ಸೋ. ದರ್ ಆರ್ ಫ್ಯೂ ಗುಡ್ ಥಿಂಗ್ಸ್ ಯು ಕ್ಯಾನ್ ಕನ್ಸಿಡರು. ಒಂದು ಆಬ್ವಿಯಸ್ಲಿ ಇದೊಂದು 2 ವೀಲರು, ಸೊ ನೀವು ಪಾಯಿಂಟ್ ಎ ಟು ಪಾಯಿಂಟ್ ಬಿ ಆರಾಮಾಗಿ ಹೋಗ್ಬೋದು. ಸೊ ಟೂರಿಂಗ್ಗೆ ನೀವು ತೊಗೊಂಡಿದ್ದೀರಾ ಅಂದರೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಇದನ್ನು ಯೂಸ್ ಮಾಡ್ಬೋದು ಪಾಯಿಂಟ್ ಎ ಟು ಪಾಯಿಂಟ್ ಬಿ. ಸೆಕೆಂಡ್ ಬಂದ್ಬಿಟ್ಟು ಇದರಲ್ಲಿ ಒಂದು ಅಡ್ವಾಂಟೇಜ್ ಇದೆ ವಿಚ್ ಲಾಟ್ ಆಫ್ ಪೀಪಲ್ ಡೋಂಟ್ ಡಿಸ್ಕಸ್. ಸೊ ದಿಸ್ ಇಸ್ ಆ್ಯಕ್ಚುಲಿ ನೀವು ಒಂದು ಬ್ರ್ಯಾಗ್ ಮಾಡಲೂಬಹುದು ಇದ್ರ ಬಗ್ಗೆ. ಈಸ್ ದಟ್ ಲೈಟೆಸ್ಟ್ ನಿಮಗೆ ಒಂದು ಅಡ್ವೆಂಚರ್ ಟೂರರ್ ಬೈಕು. ಸೊ ಅರೌಂಡ್ 145 kg ಇದೆ ಈ ಬೈಕು. ಈವನ್ ಲೆಸ್ ದ್ಯಾನ್ ದ ಎಕ್ಸ್ಪಲ್ಸ್, ರೀಸೆಂಟ್ಲಿ ಲಾಂಚ್ ಆಗಿರೋ ಎಕ್ಸ್ಪಲ್ಸ್ ಇದೆ, ಲೈಟರ್ ವೆಯ್ಟ್ ಇದೆ ಇದು. ಸೊ ದಟ್ ಈಸ್ ಒನ್ ಗುಡ್ ಥಿಂಗು. ಅದ್ರ ಬಗ್ಗೆ ಬರ್ತೀನಿ ಅಡ್ವಾಂಟೇಜ್ ಏನು ಅಂತ. ಸೊ ನೆಕ್ಸ್ಟ್ ಬಂದು ಅಡ್ವಾಂಟೇಜ್ ಏನಂದರೆ ಇದ್ರದ್ದು ಆಬ್ವಿಯಸ್ಲಿ ಬಿಕಾಸ್ ಇದು 200cc ಏರ್ ಕೂಲ್ಡ್ ಇಂಜಿನು. ಸೊ ಇಟ್ ಈಸ್ ವೆರಿ ಈಸಿ ಟು ಮ್ಯಾನೇಜು, ನಿಮಗೆ ಮೇಂಟೆನೆನ್ಸ್ ಎಲ್ಲ ತುಂಬ ಈಸಿಯಾಗಿರುತ್ತೆ. ಸೊ ದ್ಯಾಟ್ ಈಸ್ ಅ ವೆರಿ ಗುಡ್ ಥಿಂಗು. ಆಬ್ವಿಯಸ್ಲಿ ನೀವು ತೊಗೊಂಡ್ರೂ ನಿಮಗೆ ಓವರಾಲ್ ಫ್ಯೂಚರಲ್ಲೂ ನಿಮಗೆ ಜಾಸ್ತಿ ಕಾಸ್ಟ್ ಇರಲ್ಲ. ಆ್ಯಂಡ್ ಶೋರೂಮ್ಸ್ ಆಬ್ವಿಯಸ್ಲಿ ಬಿಗ್ ಶೋರೂಮಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಪಾರ್ಟ್ಸ್ ಅವೈಬಿಲಿಟಿ ಆಲ್ ದೋಸ್ ಥಿಂಗ್ಸ್ ನಿಮಗೆ ಆರಾಮಾಗಿ ಸಿಗುತ್ತೆ. ಇಟ್ಸ್ ಅ ಹಾಂಡಾ ಬೈಕು, ಅದು ಒಂದು ದೊಡ್ಡ ಅಡ್ವಾಂಟೇಜು. ಹಾಂಡಾ ರಿಲಯಬಿಲಿಟಿ ನಿಮ್ಗೆ ಸಿಗುತ್ತೆ. So those are the advantages you get with owning this bike. But yes, I do understand that it is not as capable as you expect an adventure tourer to be. So that is the problem for me in this bike. It is not that it's a bad bike, it's okay bike, but the expectation you set while own this bike alli ninge disappoint ಆಗುತ್ತೆ. But ಜಾಸ್ತಿ ಡಿಸಪಾಯಿಂಟ್ ಆಗಬೇಡಿ ನೀವು. ಆ್ಯಂಡ್ ಎಸ್ಪೆಷಲಿ ಡೋಂಟ್ ಗೆಟ್ ಡಿಸಪಾಯಿಂಟೆಡ್ ಬೈ ಪೀಪಲ್ ಹೂ ಟಾಕ್ ಅಬೌಟ್ ಯು. ಏನಕ್ಕೆ ಈ ಬೈಕ್ ತೊಗೊಂಡೆ, ನೀನು ಎಂಥ ಬಕರ ನೀನು, ಆರ್ ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಕಸ್ ಮಾಡ್ತಾರಲ್ಲ ನೆಕ್ಸ್ಟ್ ವರ್ಡ್ ಅಂತಲ್ಲ. ಸೊ ಅದಕ್ಕೆ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಟು ಬಿ ವೆರಿ ಆನೆಸ್ಟು, ದ ಫಸ್ಟ್ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಇಸ್ ದ್ಯಾಟ್ ನಾನು ಹೇಳ್ತೀನಿ ನೋಡಿ, ಪೀಪಲ್ ವಿತ್ ಈವನ್ ಬಿಗ್ ಅಡ್ವೆಂಚರ್ ಬೈಕ್ಸ್ ಆಲ್ಸೋ ನಿಮ್ಮ ಥರ ಟ್ರಾವೆಲ್ ಮಾಡಲ್ಲ. ಯು ವಿಲ್ ಬಿ ಟ್ರಾವೆಲಿಂಗ್ ಲಾಡ್ ಆಫ್ ಪ್ಲೇಸಸ್ ಜಸ್ಟ್ ಬಿಕಾಸ್ ದಿಸ್ ಇಸ್ ಅ ಸಿಂಪಲ್ ಬೈಕು. ಸಿಂಪಲ್ ಬೈಕಲ್ಲಿ ಜನರಲಿ ನೀವು ತುಂಬ ಕಡೆ ಟ್ರಾವೆಲ್ ಮಾಡ್ತೀರಾ. ಆ್ಯಂಡ್ ಟು ಬಿ ಆನೆಸ್ಟ್ ಈ ಥರ ಮಿಸ್ಟೇಕ್ಸ್ ತುಂಬ ಜನ ಮಾಡ್ತಾರೆ. ನಾನೇ ಹೇಳ್ತೀನಿ, ಐ ವಾಸ್ ನಾಟ್ ಅವೇರ್ ಇನ್ ಟು ಮೋಟರ್ ಸೈಕ್ಲಿಂಗು. ನಾನು ಹಂಟರ್ ತೊಗೊಂಡೆ ಫಾರ್ ಟೂರಿಂಗ್ ಬೈಕು. ಸೊ ನೀವು ಹೇಳ್ಬೋದು ನಾನು ಎಂಥ ಬಕ್ರ ಅಂತ. ಸೊ ಐ ಅಗ್ರಿ ವಿತ್ ದಟ್. ನಾನೊಂದು ರಾಂಗ್ ಬೈಕ್ ತೊಗೊಂಡೆ, ಬಟ್ ಇಟ್ ಡಿಂಟ್ ಸ್ಟಾಪ್ ಮೀ ಫ್ರಮ್ ಗೋಯಿಂಗ್ ಔಟು. ಐ ವೆಂಟ್ ಟು ಲಾಡ್ ಆಫ್ ಪ್ಲೇಸಸ್ಸು ಆ್ಯಂಡ್ ಐ ಎಂಜಾಯ್ಡ್ ಎವ್ರಿ ರೈಡ್, ಟು ಬಿ ಆನೆಸ್ಟ್. ಬಿಕಾಸ್ ಎಂಡ್ ಆಫ್ ದ ಡೇ ಮೋಟರ್ ಸೈಕಲ್ ಇಸ್ ಜಸ್ಟ್ ಅ ಟೂಲ್. ಐ ನೋ ಇಟ್ ಹ್ಯಾಸ್ ಇಮೋಷನ್ಸ್ ಆ್ಯಂಡ್ ಎವ್ರಿಥಿಂಗು, ಬಟ್ ಇಟ್ ಈಸ್ ಅ ಟೂಲ್ ಯು ಯೂಸ್ ಟು ಗೋ ಟು ಡಿಫರೆಂಟ್ ಪ್ಲೇಸಸ್ಸು. ಸೊ ಇಫ್ ಯು ಆರ್ ಡೂಯಿಂಗ್ ದ್ಯಾಟ್ then very good for you. So don't need to worry about that too. And second factor ಬಂದ್ಬಿಟ್ಟು ಲೈಟ್ ವೆಯ್ಟ್ ಹೇಳಿದೆ ನೋಡಿ. ಲೈಟ್ ವೆಯ್ಟು ತುಂಬಾ ಕ್ರಿಟಿಕಲ್ ಆಗುತ್ತೆ ಇನ್ ಗೋಯಿಂಗ್ ಟು ಡಿಫ್ರೆಂಟ್ ಪ್ಲೇಸಸ್ಸು. ನಿಮಗೆ ಎಷ್ಟೊಂದು ಕಡೆ ಆ ಭಯ ಇರುತ್ತೆ ನೋಡಿ ವೆಯ್ಟಿಂದ. ಸೊ ಈ ಫಾರ್ ಎಕ್ಸಾಂಪಲ್ ದೀಸ್ ಪೀಪಲ್ ಹೂ ಬ್ರ್ಯಾಗ್ ಅಬೌಟ್ ಹ್ಯಾವಿಂಗ್ ಬಿಗ್ ADVಸು, ದೇ ವಿಲ್ ಬಿ ಸ್ಕೇರ್ಡ್. ಅವ್ರು ಆಬ್ವಿಯಸ್ಲಿ ದೇ ನೀಡ್ ಸ್ಕಿಲ್. ಅವ್ರಿಗೆ ಜಸ್ಟ್ ADV ತೊಗೊಂಡ್ರೆ ಸಾಕಾಗಲ್ಲ, ಅವ್ರ ಕೇಪಬಲ್ ಬೈಕ್ ತೊಗೊಂಡ್ರೆ ಸಾಕಾಗಲ್ಲ. ದೇ ನೀಡ್ ದ ಸ್ಕಿಲ್ ಟು ರೈಡ್ ದೋಸ್ ಬೈಕ್. ದಿಸ್ ರಿಕ್ವೈರ್ ಲೆಸ್ ಸ್ಕಿಲ್ ಆ್ಯಕ್ಚುಲಿ. ನೀವು ಬಿಗಿನರ್ ಆಗ್ಬಿಟ್ಟು ಇನ್ನೂ ತೊಗೋತಾ ಇದ್ದೀರಾ ಅಂದರೆ ಜಾಸ್ತಿ ಸ್ಕಿಲ್ ಬೇಕಿಲ್ಲ. ನೀವು ಎಷ್ಟೊಂದು ಕಡೆ ಈವನ್ ದೋ ಇದು ಕೇಪಬಿಲಿಟಿ ಕಮ್ಮಿ ಇದ್ರೂ ಯು ವಿಲ್ ಗೋ ಅರೌಂಡ್ ಪ್ಲೇಸಸ್ ಬಿಕಾಸ್ ನಿಮಗೆ ಆ ಕಾನ್ಫಿಡೆನ್ಸ್ ಇರುತ್ತೆ. ಸೊ ಲೈಟ್ ವೆಯ್ಟ್ ಈಸ್ ಈಕ್ವಲ್ ಟು ಕಾನ್ಫಿಡೆನ್ಸು. ಅದರಿಂದ ನೀವು ಆ ಕಾನ್ಫಿಡೆನ್ಸ್ನ ಯೂಸ್ ಮಾಡಿಕೊಂಡು ಎಷ್ಟೊಂದು ಕಡೆ ಹೋಗ್ಬಿಡ್ತೀರ. ಸೊ ಅದರಿಂದ ನಾನು ಏನು ಹೇಳ್ತೀನಿ ಅಂದರೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ನೀವು ವಾಟ್ ಪೀಪಲ್ ಟೆಲ್ ಅಬೌಟ್ ಆ್ಯಂಡ್ ಸೊ ಇಗ್ನೋರ್ ದ ನಾಯ್ಸ್ ಅಂತ ಹೇಳ್ತೀನಿ. ಸೊ ಬಟ್ ಎನಿವೇ, ಬಟ್ ಸ್ಟಿಲ್ ಪೀಪಲ್ ಹೂ ಆರ್ ಕನ್ಸಿಡರಿಂಗ್ ಟು ಬೈ ದಿಸ್ ಬೈಕು, ಶುಡ್ ದೇ ಬೈ ದಿಸ್ ಬೈಕ್ ಅಂತ ಕ್ವಶನ್ ಇರುತ್ತೆ. ಸೊ ಅವ್ರಿಗೆ ನಾನು ತುಂಬ ಸಿಂಪಲ್ ಆನ್ಸರ್ ಹೇಳ್ತೀನಿ, ಹೂ ಶುಡ್ ಬೈ ದಿಸ್ ಬೈಕ್ ಅಂತ. ದಿಸ್ ಬೈಕ್ ಆ್ಯಕ್ಚುಲಿ ಅವ್ರು ಆಲ್ರೆಡಿ ಹಾಂಡಾದವರು ಮೆನ್ಷನ್ ಮಾಡಿದ್ದಾರೆ ಇದನ್ನು ಅರ್ಬನ್ ಟೂರರ್ ಅಂತ. ಸೊ ಅರ್ಬನ್ ಟೂರರೇ ಇದೆ ಆ್ಯಕ್ಚುಲಿ. ಸೊ ಇಫ್ ನಿಮಗೆ ಅಡ್ವೆಂಚರ್ ಟೂರರ್ ಥರ ನಿಮಗೆ ಕಾಣೋ ಥರ ಒಂದು ಬೈಕ್ ಬೇಕು ಅಂದರೆ ನಿಮ್ಮದು ಮೇನ್ ಪರ್ಪಸ್ ಬಂದ್ಬಿಟ್ಟು ಸಿಟಿಯಲ್ಲೇ ಓಡಾಡೋದು ಇರುತ್ತೆ ಅಂತಂದರೆ ಯು ಕ್ಯಾನ್ ಗೋ ಹೆಡ್ ಆ್ಯಂಡ್ ಬೈ ದಿಸ್ ಬೈಕು. ನೀವು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಗೋ ಆ್ಯಂಡ್ ಬೈ ದಿಸ್ ಬೈಕು. ಬಿಕಾಸ್ ಸಿಟಿಯಲ್ಲಿ ನೀವು ಎನಿ ಬೈಕ್ ಜೊತೆ ನೀವು ರೈಡ್ ಮಾಡ್ಬೋದು. ಬಟ್ ಆಬ್ವಿಯಸ್ಲಿ ಇಟ್ ಈಸ್ ನಾಟ್ ಸಿಟಿ ಫ್ರೆಂಡ್ಲಿ ಆಲ್ಸೋ.
ಟು ಬಿ ವೆರಿ ಆನೆಸ್ಟ್. ನಾನು ಆಲ್ರೆಡಿ ಕೆಲವು ಸಿಟಿ ಬೈಕ್ಸ್ ಬಗ್ಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಮೆನ್ಷನ್ ಮಾಡಿದೆ, ಯಾವ ಬೈಕ್ಸ್ ನೀವು ತೊಗೋಬೋದು ಸಿಟಿಗೋಸ್ಕರ. ಸೊ ದಿಸ್ ಇಸ್ ನಾಟ್ ಅ ಸಿಟಿ ಬೈಕ್, ಬಟ್ ಯು ಕ್ಯಾನ್ ಮ್ಯಾನೇಜ್ ದಿಸ್ ಇನ್ ಸಿಟಿ. ಆ್ಯಂಡ್ ಆಬ್ವಿಯಸ್ಲಿ ತುಂಬ ಜನರಿಗೆ ನೀವು ಮಿಕಾ ಮಾಡ್ಕೊಂಡಿರ್ಬೋದು ದಟ್ ಯು ಆರ್ ಓನಿಂಗ್ ಅ ಬಿಗ್ ಅಡ್ವೆಂಚರ್ ಬೈಕ್, ಡಿಸ್ಪೈಟ್ ದಟ್ ಇದರದ್ದು ಕೇಪಬಿಲಿಟಿ ಆ ಲೆವೆಲ್ ಇಲ್ಲ. ಬಟ್ ಇಟ್ ಲುಕ್ಸ್ ಬ್ಯೂಟಿಫುಲ್ಲು, ನೋಡೋಕೆ ಚೆನ್ನಾಗಿ ಕಾಣುತ್ತೆ. ಬಟ್ ಆ್ಯಂಡ್ ನೀವು ಸ್ವಲ್ಪ ಶೋ ಆಫ್ ಮಾಡ್ಬೋದು ದಟ್ ಯು ಆರ್ ಹ್ಯಾವಿಂಗ್ ಅಡ್ವೆಂಚರ್ ಬೈಕ್ ಕಾಣೋ ಥರ ಒಂದು ಬೈಕ್ ಇದೆ ಅಂತ. ಬಟ್ ಆನ್ ಅ ಸೀರಿಯಸ್ ನೋಟು, ನೀವು ಇಫ್ ಯು ಆರ್ ಲುಕಿಂಗ್ ಟು ಬೈ ಅ ಬೈಕ್ ಫಾರ್ ಟೂರಿಂಗ್ ಪರ್ಪಸ್ಗೆ ತೊಗೊಳ್ಳೋ ಪ್ಲ್ಯಾನ್ ಇದೆ ಅಂದರೆ ಐ ವುಡ್ ಸೇ ದೇರ್ ಆರ್ ಬೆಟರ್ ಆಪ್ಷನ್. ಆಬ್ವಿಯಸ್ಲಿ ಬೈಕ್ನ ತೊಗೋಬೋದು, ಬಟ್ ಇಟ್ ಈಸ್ ನಾಟ್ ದಟ್ ಕೇಪೇಬಲು. ಸೊ ಎಸ್ಪೆಷಲಿ ನೀವು ಯಾವ ಆಪ್ಷನ್ಸ್ನ ನೀವು ಡಿಚ್ ಮಾಡಿದ್ರಿ, ದಟ್ ಈಸ್ ದಟ್ ರಾನಿನ್ನು ಆ್ಯಂಡ್ ಎಕ್ಸ್ಪಲ್ಸ್ 200 or 210, ದೇ ಆರ್ ವೆರಿ ಗುಡ್ ಆಪ್ಷನು. ಎಸ್ಪೆಷಲಿ ನಿಮಗೆ ಟ್ಯೂಬ್ಲೆಸ್ ಆಪ್ಷನ್ನೇ ಬೇಕು ನಿಮಗೆ, ಜಸ್ಟ್ ಗೋ ಫಾರ್ ರಾನಿನು. ಬಿಕಾಸ್ ರಾನಿನಲ್ಲಿ ದ ಬಿಗ್ಗೆಸ್ಟ್ ಅಡ್ವಾಂಟೇಜಸ್ ನಿಮಗೆ ಸಸ್ಪೆನ್ಷನ್ ಸೆಟಪ್ ತುಂಬ ಚೆನ್ನಾಗಿದೆ, ಕಂಫರ್ಟಬಲಿ ರೈಡ್ ಮಾಡ್ಬೋದು, ಸಿಟ್ಟಿಂಗ್ ಪಾಸ್ಚರ್ ಚೆನ್ನಾಗಿದೆ, ಟ್ಯಾಂಕ್ ಕೆಪಾಸಿಟಿ ಚೆನ್ನಾಗಿದೆ. ಇಟ್ಸ್ ಅ ವೆರಿ ಗುಡ್ ಬೈಕ್, ಆನೆಸ್ಟ್ಲಿ ಹೇಳ್ತಾ ಇದ್ದೀನಿ. ಬಟ್ ಇಫ್ ಯು ವಾಂಟ್ ಅ ಮೋರ್ ಕೇಪೇಬಲ್ ಬೈಕ್, ಬಟ್ ಯು ಹ್ಯಾವ್ ಟು ಮ್ಯಾನೇಜ್ ದಟ್ ಕಾಂಪ್ರಮೈಸ್ ಆಫ್ ಹ್ಯಾವಿಂಗ್ ದ ಟ್ಯೂಬ್ ಟಯರು ಆ್ಯಂಡ್ ಸ್ಪೋಕ್ ವೀಲು. ಅದೊಂದೇ ಕಾಂಪ್ರಮೈಸ್ ನೀವು ಮ್ಯಾನೇಜ್ ಮಾಡಬೇಕು. ಬಟ್ ಅದರ್ವೈಸ್ ಯು ಹ್ಯಾವ್ ಅ ವೆರಿ ಕೇಪಬಲ್ ಟೂರಿಂಗ್ ಬೈಕು ಇನ್ ಎಕ್ಸ್ಪಲ್ಸ್ 210 ಅಂತೂ ಇನ್ನೂ ತುಂಬ ಚೆನ್ನಾಗಿದೆ. 250 ಮಾಡಿದರೆ ಚೆನ್ನಾಗಿರ್ತಿತ್ತು, ಬಟ್ 210 ಇದೆ. ಇಟ್ಸ್ ಅ ವೆರಿ ಗುಡ್ ಬೈಕು ನನ್ನ ಒಪಿನಿಯನ್. ಯು ಕ್ಯಾನ್ ಗೋ ಅರೌಂಡ್ ಪ್ಲೇಸಸ್ಸು, ಯು ಕ್ಯಾನ್ ಆಫ್ ರೋಡೆಲ್ಲ ಆರಾಮಾಗಿ ಹೋಗ್ಬೋದು, ಟೂರಿಂಗ್ ಎಲ್ಲ ಆರಾಮಾಗಿ ಹೋಗ್ಬೋದು. ಇಟ್ಸ್ ಅ ವೆರಿ ಕೇಪಬಲ್ ಬೈಕು. ಸೊ ಐ ವುಡ್ ಸೇ ನೀವು ಆ ಎರಡು ಬೈಕೇ ಚೂಸ್ ಮಾಡಿ ಇಫ್ ಯು ಆರ್ ವೆರಿ ಸೀರಿಯಸ್ ಪ್ಲಾನಿಂಗ್ ಟು ಬೈ ದ ಬೈಕ್ ಫಾರ್ ಟೂರಿಂಗು. ಬಟ್ ಆ್ಯಸ್ ಐ ಸೆಡ್ ಆಲ್ರೆಡಿ ಹೇಳ್ತಾ ಇದ್ದೀನಿ, ನೀವು ಬೈ ಮಿಸ್ಟೇಕು ಬಿಕಾಸ್ ನಿಮ್ಗೆ ಅವೇರ್ನೆಸ್ ಇರಲಿಲ್ಲ, ನಿಮ್ಗೆ ಅಷ್ಟು ನಾಲೆಜ್ ಇರಲಿಲ್ಲ, ಆ್ಯಂಡ್ ಯು ಎಂಡ್ ಅಪ್ ಬೈಯಿಂಗ್ ಎನ್ NX 200. ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಜಸ್ಟ್ ಡೋಂಟ್ ವರಿ ಅಬೌಟ್ ದ ನಾಯ್ಸ್. ಎಸ್ಪೆಷಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ವೇಟ್ ಫಾರ್ ಸಮ್ ಟೈಮು. ಮೇ ಬಿ ನಿಮಗೆ ಮಾರಬೇಕಂದ್ರೆ ಮಾರಬೇಡಿ, ಬಟ್ ಇಫ್ ಯು ಆರ್ ಓಕೆ ವಿತ್ ಇಟ್ಟು ಸ್ವಲ್ಪ ದಿನ ನೀವು ರೈಡ್ ಮಾಡಿ ಎಕ್ಸ್ಪೀರಿಯನ್ಸ್ ತೊಗೊಳ್ಳಿ. ಆ್ಯಂಡ್ ವೆನ್ ಯು ಆರ್ ಫಿನಾನ್ಷಿಯಲಿ ಮೋರ್ ಸ್ಟೇಬಲು, ಬಿಕಾಸ್ ನಿಮಗೆ ಸದ್ಯಕ್ಕೆ 2.2 ಬಜೆಟ್ ಇತ್ತು ಅಂತ ನೀವು ತೊಗೊಂಡಿದ್ರಿ ಅಂದರೆ ಸ್ಟೇಬಲ್ ಆಗಿ, ಫಿನಾನ್ಷಿಯಲಿ ಸ್ಟೇಬಲ್ ಆಗಿ, ದೆನ್ ಯು ಕ್ಯಾನ್ ಬೈ ಅ ಬೆಟರ್ ಬೈಕು. ಬಟ್ ಡೆಫಿನೆಟ್ಲಿ ಡೋಂಟ್ ವರಿ ಅಬೌಟ್ ದ ನಾಯ್ಸು. ಟ್ರಸ್ಟ್ ಮೀ, ಇಫ್ ಯು ಥಿಂಕ್ ದಟ್ ಯು ಆರ್ ದ ಓನ್ಲಿ ಪರ್ಸನ್ನು, ಬಿಕಾಸ್ ನಿಮ್ಮ ಹತ್ರ NX 500 or NX 200 ಇದೆ ಅಂತ ಜನ ಆಡ್ಕೋತಾ ಇದ್ದಾರೆ ಅಂತ ಅನ್ಕೋತಾ ಇದ್ದಾರೆ ಅಂದರೆ ಯು ಆರ್ ನಾಟ್ ದ ಓನ್ಲಿ ಪರ್ಸನ್ನು. ಪೀಪಲ್ ಲೈಕ್ ಮೀ ಹೂ ಆರ್ ಓನಿಂಗ್ ಸ್ಕ್ರಾಮ್ಲರು, ನನಗೂ ತುಂಬ ಜನ ಜೋಕ್ಸ್ ಮಾಡ್ತಾರೆ. ನನ್ನ ಬೈಕ್ ಬಗ್ಗೆನೂ ತುಂಬ ಜನ ಜೋಕ್ಸ್ ಮಾಡ್ತಾರೆ, ಸ್ಕ್ರಾಮ್ಲರ್ ಕೇಪೇಬಲ್ ಇಲ್ಲ ಅಂತ. ಹಿಮಾಲಯನ್ ಬಗ್ಗೆನೂ ಬೈತಾರೆ. ಇಟ್ಸ್ ಅನ್ ಐ ವುಡ್ ಸೇ ವೆರಿ ಕೇಪಬಲ್ ಅಡ್ವೆಂಚರ್ ಟೂರರು. ಅದನ್ನು ಓನ್ ಮಾಡಿರೋರ್ಗೂ ಜನ ಬೈತಾರೆ, ಇದೇನಿಲ್ಲ, ಇದು ಹೆವಿ ವೇಟು, ಅದು ಇದೆ. ಎಲ್ಲ ಬೈಕಲ್ಲೂ ಕಾಂಪ್ರಮೈಸಸ್ ಇರುತ್ತೆ. ಐ ಡೋಂಟ್ ನೋ ವೈ ಪೀಪಲ್ ಲೈಕ್ ಏನೋ ನಾಲೆಜ್ ಜಾಸ್ತಿ ಇದ್ದರೆ ಸ್ವಲ್ಪ ಹರ್ಕೋತಾರೆ, ಆರ್ ಇಫ್ ದೇ ಹ್ಯಾವ್ ಮೇ ಬಿ ಬಿಗರ್ ಬೈಕ್ಸು, ಈ ಬೈಕೆಲ್ಲ ವೇಸ್ಟ್ ಅಂತ. ಟು ಬಿ ಆನೆಸ್ಟು, ಅ ಟ್ರೂ ಮೋಟರ್ ಸೈಕ್ಲಿಸ್ಟು, ದೇ ಎಂಜಾಯ್ ರೈಡಿಂಗ್ ಎನಿ ಮೋಟರ್ ಸೈಕಲ್. ದೇ ಜಸ್ಟ್ ವಾಂಟ್ ಟು ರೈಡ್ ದ ಮೋಟರ್ ಸೈಕಲ್ ಫಾರ್ ದ ಜಾಯ್ ಆಫ್ ರೈಡಿಂಗು. ಅದಕ್ಕೋಸ್ಕರ ನಾವು ರೈಡ್ ಮಾಡೋದು. ಆ್ಯಂಡ್ ಯು ವಾಂಟ್ ಟು ಪ್ರಮೋಟ್ ರೈಡಿಂಗ್ ಆ್ಯಕ್ಚುಲಿ. ಸೊ ರಾಯಲ್ ವಾಯೇಜರ್ದು ಅದೇ ಕಾನ್ಸೆಪ್ಟು, ನೀವು ಎಂಜಾಯ್ ಮಾಡಿ ರೈಡ್ನ, ವಿಚ್ ಎವರ್ ಬೈಕ್ ಯು ಓನ್. ಸೊ ನಂದು ಕೆಲಸ ಇಲ್ಲಿರೋದು ನಿಮಗೆ ಬೈಕಿಂದ ಏನು ಎಕ್ಸ್ಪೆಕ್ಟೇಷನ್ನ ಎಕ್ಸ್ಪೆಕ್ಟ್ ಮಾಡಬೇಕಂತ ಇರೋದಷ್ಟೇ. ಇಟ್ ಈಸ್ ನಾಟ್ ಟು ಸೇ ದಟ್ ನೀವು ಇದೇ ಬೈಕ್ ತೊಗೊಳ್ಳಿ, ಅದು ಬೈಕ್ ತೊಗೋಬೇಡಿ. ನೀವು ಸಿಟಿಯಲ್ಲಿ ನಾನು ಲಾಸ್ಟ್ ವೀಕಲ್ಲಿ ಮಾಡಿದಲ್ಲ ಸಿಟಿ ಬೈಕ್ಸ್ ಅಂತ ಹೇಳಿ ಇದೇ ತೊಗೋಬೇಕು, ಬೇರೆ ಯಾವುದೋ ಬೈಕ್ ತೊಗೋಬಾರ್ದು ಅಂತ ಹೇಳ್ತಾ ಇಲ್ಲ. ನೀವು ಯಾವುದಾದ್ರೂ ತೊಗೊಳ್ಳಿ. ನಾನು ನಿಮ್ಮದು ಎಕ್ಸ್ಪೆಕ್ಟೇಷನ್ನು, ನನ್ನ ಒಪಿನಿಯನ್ ಆಬ್ವಿಯಸ್ಲಿ ನಾನು ಸೆಟ್ ರೈಟ್ ಮಾಡೋಕ್ಕೆ ನಿಮ್ಗೆ ಹೇಳ್ತೇನೆ. ನಂತರ ಎಷ್ಟೊಂದು ಜನ ಅದೇ ಮಾಡ್ತಾ ಇರೋದು. ನಿಮಗೆ ವಿಚ್ ಎವರ್ ಯು ಬೈಕ್ ಯು ಓನು, ಇಟ್ ಮೈಟ್ ಬಿ ಅ ರಾಂಗ್ ಡಿಸಿಷನ್, ರೈಟ್ ಡಿಸಿಷನ್ನು. ಜಸ್ಟ್ ಎಂಜಾಯ್ ರೈಡಿಂಗ್ ಅಂತ ಹೇಳ್ತೀನಿ. ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.